ಸಬ್ಜಾ ಸೀಡ್ಸ್ ಮತ್ತೆ ಎಲ್ಲ ಒಸಿ ಬಾಕ್ಸ್ ಎಲ್ಲ ಇಟ್ಟಿದ್ದಾರೆ. ಖುಷಿ ನನ್ ಕನ್ಸಲ್ಲಿ ಇವತ್ತು ಸ್ಯಾರಿಗೆ ಹಾಲ್ ಟಿಕೆಟ್ ಮರ್ತೋಗ್ಬಿಟ್ಟಿದ್ದಾಳೆ. Here is the final look. ಗಾಡಿ ಕಲ್ತ್ರೆ ಒಂದು ಪ್ರಾಬ್ಲಮ್, ಗಾಡಿ ಕಲ್ತಿಲ್ಲ ಅಂದ್ರೆ ಒಂದು ಪ್ರಾಬ್ಲಮ್. ಇವಾಗ ನಂಗೆ ಗಾಡಿ ಇಲ್ಲ. SSLC ಫಸ್ಟ್ ಎಕ್ಸಾಮ್ ಬರ್ತಿದ್ದಾಳೆ. ಸೊ ಅವಳು ಹೆಂಗೆ ಬರೋದು ಅಂತ ಕೇಳೋಣ. ಬೇಜಾರು ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ಯಾ? ಹೌದಾ? ಜಿಮ್ ಇದ್ರೆ ಕರೆಕ್ಟಾಗಿ ಬಂದಿದ ತಕ್ಷಣ ಏನಾದರೂ ಮಾಡ್ಕೊಂಡು ತಿನ್ಬಿಡ್ತೀನಿ. ಜಿಮ್ ಇಲ್ಲ ಅಂದ್ರೇ ಪ್ರಾಬ್ಲಮ್. ಇನ್ನೊಂದ್ಸಲ ಬರಲ್ವಾ? ನೆಕ್ಸ್ಟ್ ಇಯರಿಗೆ ಬರ್ತೀಯಾ ಬರಲ್ವಾ? ಹೌದಾ? ಈ ಥರ ನೋಡೋ ಅವನು ಯಾರೋ ಇವನು. ನಾನು ಹೇಳ್ದೆ ತಾನೆ ಬೋರ್ಡ್ ಎಕ್ಸಾಮ್ ಅಷ್ಟು ಈಸಿ ಅಲ್ಲ ಬಂತ. ನಾಳೆ ಸೈನ್ಸು ಅಳ್ತವಳೆ ಗಾಯ್ಸ್. ಅಯ್ಯೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸಂತೆ ತಣ್ಣು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆಲ್ ಆಫ್ ಅ ಸಡನ್ ನನಗೊಂದು ಬ್ಲಾಗ್ ಮಾಡಬೇಕು ಅಂತ ಅನಿಸ್ತು. ಬಿಕಾಸ್ ಈ ಯುಗಾದಿ ಪ್ರಿಪ್ರೇಷನ್ಸ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಿನ್ನೆ ಇವತ್ತು ಎಲ್ಲ ಕ್ಲೀನಿಂಗ್ಸ್ ನಡೀತಾ ಇದೆ. ಇನ್ನೊಂದು 2-3 ಅವರ್ ಮಾಡಿದ್ರೆ ಎಲ್ಲ ಮುಗ್ದೋಗುತ್ತೆ. ಸೊ ಯುಗಾದಿ ಹಬ್ಬ ಅಂದರೆ ಗೊತ್ತಿರುತ್ತಲ್ಲ, ಫಸ್ಟ್ ಹಬ್ಬ ಆಗಿರೋದ್ರಿಂದ ತುಂಬ ಕ್ಲೀನಿಂಗ್ಸ್ ಅದು ಇದು ಎಲ್ಲ ಡೀಪ್ ಕ್ಲೀನಿಂಗ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಇವಾಗ ನಮ್ಮ ಅಕ್ಕಗೆ ಜ್ಯೂಸ್ ಮಾಡೋಕ್ಕೆ ಹೇಳಿದ್ದೀನಿ, ಮಾಡ್ತಿದ್ದಾಳೆ. ಏನೋ ನೆಲ್ಲಿಕಾಯಿ ಜ್ಯೂಸ್ ಅಂತೆ, ಅದು ಸಹ ಫ್ರೆಶ್ ಆಗಿಲ್ಲ. ಸೊ ಶಿ ಇಸ್ ಡೂಯಿಂಗ್. ನೋಡೋಣ ಹೆಂಗಾಗುತ್ತೆ ಇವತ್ತಿನ ಬ್ಲಾಗ್ ಅಂತ. ಇದಕ್ಕೇನು ಸ್ವೀಟೇ ಹಾಕಿಲ್ಲ. ಯಾವ್ದು ಸಕ್ಕರೆ ಹಾಕ್ತಾನ? ಏನೇನು ಹಾಕಿದ್ಯಾ? ಚಾಣಿವಾ ಏನೇನು ಹಾಕಿದ್ಯಾ ಹೇಳು. ಏನ್ ಹಾಕಿದೀನಿ? ನಿಂಗೆ ಏನೇನು ಇಷ್ಟ ಆಯ್ತು ಹೇಳಿ. ಆಮ್ಲ ಮತ್ತೆ ಸಬ್ಜಾ ಸೀಡ್ಸ್ ಮತ್ತೆ ಅಷ್ಟೇ ನಂಗೆ ಗೊತ್ತಾಗಿದ್ದು. ಅದೆಲ್ಲ ಕುಡಿಯಲ್ಲ, ಅದೇ ಇರ್ತದೆ. ಮಾಡ್ಕೊಟ್ಟಿದ್ದೆ ಕುಡಿಯಲ್ಲ. ಇವಾಗ ಹೇಳು ಏನೇನು ಹಾಕಿದ್ಯಾ? ಆಮ್ಲ, ಲೆಮನ್, ಮಿಂಟ್, ಪಿಂಕ್ ಸಾಲ್ಟ್ ಅಂಡ್ ಸಬ್ಜಾ ಸೀಡ್ಸ್, ಶುಂಠಿ. ಲೆಮನ್ ಹಾಕ್ತಾರೆ, ಆಮ್ಲನೇ ಹುಳಿ ಇರುತ್ತೆ. ಇನ್ನೂ ಸ್ವಲ್ಪ ಹುಳಿ ಬರ್ಲಿ ಬಿಡು. ಮಾಡ್ತಿದ್ದೆ ಶುಂಠಿನ ಇದೆಲ್ಲ ಮಾಡ್ತಿದ್ದೆ. ಇದಕ್ಕೆ ಏನ್ ಮಾಡಿದೆ? ಅದ್ ಮಾಡಿಲ್ಲ. ಅದೊಂದು ಬಿಟ್ಟಿದ್ದು ಮಾಡಿ. ನಾನು ನಿಂಗೆ ಜ್ಯೂಸ್ ಮಾಡ್ಕೊಡು ಅಂತ ಹೇಳಿ ತಪ್ಪು ಮಾಡ್ಬಿಟ್ರೆ. ಚೆನ್ನಾಗಿರ್ಲಿ ನಾವು ಕುಡ್ದವ ಮತ್ತೆ. ನಮ್ಮಮ್ಮ ಈ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಬಾಕ್ಸ್ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಬರೋದಾದರೆ ಇದೆಲ್ಲ ತೊಳೆದಿದ್ದಾರೆ, ಆದರೆ ಏನೂ ನೀಟಾಗಿ ಜೋಡಿಸಿಲ್ಲ. ನಮ್ಮಮ್ಮಗೆ ಒಂದು ರೋಗ ಗೈಸ್. ಇದೆಲ್ಲ ನೋಡಿ ಹೊಸ ತಂದ್ಕೊಟ್ಟಿದ್ದೀನಿ. ಶಿ ಇಸ್ ನಾಟ್ ಆರ್ಗನೈಸಿಂಗ್ ನೀಟ್ಲಿ. ನಾನು ವ್ಲಾಗ್ ಮಾಡಿದ್ದಾಗ ಎಷ್ಟು ಚೆನ್ನಾಗಿತ್ತು. ನಮ್ಮಮ್ಮ ಸ್ವಲ್ಪ ಬ್ಯುಸಿಯಾಗಿ ಏನೇನೋ ಅಡುಗೆ ಮಾಡ್ತಿದ್ದಾರೆ. ಸೊ ವಿಲ್ ಕ್ಯಾರಿ ಆನ್ ಲೇಟರ್. ನಾಳೆ ತೋರಿಸ್ತೀನಿ ಗೈಸ್. ಇದೆಲ್ಲ ಫುಲ್ ಚಿನಿಮಿನಿ ಆಗಿ ನಾಳೆ ತೋರಿಸ್ತೀನಿ. ನಮ್ಮಮ್ಮ ಇವತ್ತು ದೋಸೆ ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ನಾನಿವತ್ತು ನಿಜವಾಗ್ಲೂ ಫ್ರೀ ಇಲ್ಲ. ಇದೊಂದು ನಿಮಿಷ ಪಾಸ್ ಮಾಡೋಣ, ಕಾಪಿರೈಟ್ಸ್ ಬರುತ್ತೆ. ಸೊ ಮನೆ ಎಲ್ಲ ಖಾಲಿ ಕಾಣ್ತಿದೆ, ಜಸ್ಟ್ ಬಿಕಾಸ್ ಸ್ಕ್ರೀನ್ ಎಲ್ಲ ತೆಗ್ದಿದ್ದೀವಿ ಅಂತ. ಸೊ ಇಟ್ ಇಸ್ ಫುಲ್ ಎಂಟಿ ಥರ ಇದೆ. ಆ್ಯಂಡ್ ಇಲ್ಲಿ ಇನ್ನೊಬ್ರನ್ನ ತೋರಿಸ್ತೀನಿ ರೀ. ಇವರು ರಾತ್ರಿ ಹೊತ್ತು ಮಾತ್ರ ಫ್ಯಾನ್ ಹಾಕಕ್ಕೆ ಬಿಡಲ್ಲ. ಇವಾಗ ಹೆಲಿಕಾಪ್ಟರ್ ಆಡಿಸ್ಕೊಂಡು ಕುಂತವ್ರೆ. ಸೊ ಶಿ ಇಸ್ ಗೆಟಿಂಗ್ ರೆಡಿ. ಏನೋ ಆಫೀಸಲ್ಲಿ ಎತ್ನಿಕ್ ಡೇನಾ, ವಿಮೆನ್ಸ್ ಡೇ ಇನ್ನೊಂದು 15 ದಿನ ಆದಮೇಲೆ ಮಾಡೋಕ್ಕೆ ಹೇಳು. ಸೊ ಈ ಸ್ಯಾರಿ ನೀವು ನೋಡಿರ್ತೀರಾ. ಒಂದು ನಿಮಿಷ ಆಫ್ ಮಾಡು. ಸೊ ಈ ಸ್ಯಾರಿ ನೋಡಿರ್ತೀರಾ. ನಾನು ಬ್ಲೂ ಕಲರ್ ಉಟ್ಕೊಂಡಿದ್ದೆ, ಈ ಶೇಡು. ಇದು ಆ್ಯಕ್ಚುಲಿ ನನ್ನ ಪ್ರೊಫೈಲಲ್ಲಿ ಚೆನ್ನಾಗಿ ಓಡಿತ್ತು, ನಾನೇ ಸೆಲೆಕ್ಟ್ ಮಾಡಿದ್ದೀನಿ. ಒಂಚೂರು ಡಾರ್ಕ್ ಇದ್ದಿದ್ರೆ ಹಿಜಾಬ್ ಆಗಿಬಿಟ್ಟಿರೋದು. ಸೊ ಇವತ್ತು ಅದನ್ನು ಶಿ ಇಸ್ ವೇರಿಂಗ್ ಅಷ್ಟೇ ಫಾರ್ ದ ಅಪ್ಡೇಟ್. ನಮ್ಮ ಅಟ್ಟೆಯಲ್ಲಿ ನಡೆದು
ಒಳ್ಳೇದು ಕೆಟ್ಟದ್ದು ಎಲ್ಲ ಅದ್ಯಾವ್ರು ಹೇಳ್ದಂಗೆ ನಡೆದದೆ. ದಿಸ್ ಇಸ್ ಮನೇಲಿ ಮಾಡೋ ಬ್ಲಾಗ್, ನೋ ಫಿಲ್ಟರ್. ಜಾಸ್ತಿ ಬೇಕಾ ಲೈಟ್? ಜಿಮ್ ಹೋಗ್ತಿರೋದೇ ನಾನು ಸ್ವಲ್ಪ ದಪ್ಪ ಆಗಿ ವೆಯ್ಟ್ ಗೇನ್ ಆಗ್ಬೇಕಂತ. ಎಲ್ಲ ಡವು ದಪ್ಪ ಆಗಿದ್ದೀನಿ ಅಂತ ಹೇಳ್ತಿದ್ದ ಅಷ್ಟೇ. ನಿಜ ಸ್ವಲ್ಪ ಫಿಟ್ ಒಂದ್ ಸ್ವಲ್ಪ ಅಟ್ಲೀಸ್ಟ್ ಒಂದ್ 5 ಗಂಟೆವರೆಗೂ ಇರ್ಬೇಕು. ಹಂಗ್ ಮಾಡು, ತುಂಬಾ ಬೂದು ಮಾಡ್ಬೇಡ. ಬಾಡಿ 5 ಗಂಟೆ ಇದೆಲ್ಲ 1 ಅವರ್ಗೆ ಹೊರಟೋಗ್ಬಿಡುತ್ತೆ ಸ್ವೆಟ್ ಆಗಿ. ಅದ್ ನೀನ್ ಅಷ್ಟು ಆಯಿಲ್ ಸ್ಕಿನ್ ಮಾಡಿ. ಇದು ಆಕ್ಚುಲಿ ಕಲರೇ ಅಲ್ಲ, ಫೌಂಡೇಶನ್. ಏನಕ್ಕೆ ಖುಷಿ ನನ್ ಕನ್ಸಲ್ಲಿ ಇವತ್ತು ಸ್ಯಾರಿಗೆ ಹಾಲ್ ಟಿಕೆಟ್ ಮರ್ತೋಗ್ಬಿಟ್ಟಿದ್ದಾಳೆ. ನಾವೆಲ್ಲರೂ ಮನೇಲಿ ಹುಡುಕ್ತಾ ಇದೀವಿ, ಹಾಲ್ ಟಿಕೆಟ್ ಸಿಗ್ತಾ ಇಲ್ಲ. ಸಿ ಆ ಕನ್ಸ್ ಬಿದ್ದಿದೆ. ಅಟ್ಲೀಸ್ಟ್ ಬೆಳಗ್ಗೆ ಬೇಗ ಎದ್ದು ಅವಳಿಗೆ ಗುಳಿ ಕೊಟ್ಟು ಅವಳು ರೆಡಿ ಮಾಡಿ ಕಳ್ಸಿದ್ಲ. ಇಲ್ಲ 9 ಗಂಟೆಗೆ ಎದ್ದವಳೆ. ಇಲ್ಲ ನಾನು 8 ಗಂಟೆಗೆ ಎದ್ದು, ಕರೆಕ್ಟ್ 8 ಗಂಟೆಗೆ ಎದ್ದು ಅವಳು 7:15 ಹೋಗಿದ್ದು. 8 ಗಂಟೆಗೆ ಎದ್ಬಿಟ್ಟು ಆಮೇಲೆ ಓದ್ಲಾ ಇವಳು ಇಶಾ ಓದ್ಲಾ ಅಂತ ಕೇಳ್ತಾಳೆ. ನನಗೆ ಗೊತ್ತಾಯ್ತು ಎಕ್ಸಾಮ್ ದಿನ ಅವ್ರು ಬೇಗ ಹೋಗ್ತಾರೆ ಅವ್ರ ಸ್ಕೂಲ್ಗೂ. ಖುಷಿ ನನ್ನ ಬ್ಲಾಗಲ್ಲಿ ನೀನು ಇಂಟ್ರೊಡ್ಯೂಸೇ ಮಾಡಿಲ್ಲ. ಶಿಸ್ ಮೈ ಕಸಿನ್ ಖುಷಿ. ನಾನೇನಾದ್ರೂ ಊರ್ಗ್ ಹೋದ್ರೆ 2 ದಿನದಲ್ಲಿ ಅವ್ರ ಜೊತೆ ಬ್ಲಾಗ್ ಮಾಡಾಕ್ತೀನಿ. ಬಟ್ಟೆ ತಾನೆ, ಆಮೇಲೆ ಅದಕ್ಕೂ ಓವರ್ ಆಗಿ ಆಡ್ಬೇಡ, ನನ್ನ ಕ್ಲಾಸಲ್ಲಿ ಇರೋರೆಲ್ಲ ನೋಡ್ತಾರೆ. ಅದ್ರಲ್ಲಿ ಆಡ್ಕೊಳ್ಳೋದೇನಿದೆ? ಹೋಗ್ಲಿ ಬಿಡು, ನಾನು ಇಷ್ಟೊಂದು ಚಾಕ್ಲೇಟ್ ತಿಂದಿದ್ದೀನಲ್ವಾ ಅನ್ನೋ ಶೋ ಆಫ್ ಮಾಡಿಲ್ಲ ಅಷ್ಟೇ. ಸೊ ಗೈಸ್, ಹಿಯರ್ ಇಸ್ ದ ಫೈನಲ್ ಲುಕ್. ನನ್ನ ಚಾನಲಲ್ಲಿ ನಿನ್ನ ಬ್ಲಾಗ್ ಮಾಡ್ತಿದ್ದೇನೆ. ವಾಟ್ ಇಸ್ ದಿಸ್? ಓಕೆಯಾ? ಹಾಂ, ಚೆನ್ನಾಗಿದೆಯಾ? ಎಸ್. ಓಕೆ ಬಾಯ್. ನೆಕ್ಸ್ಟ್ ನಮ್ಮ ಪಯಣ ಬಂದು ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ. ಮಧ್ಯಾಹ್ನ ಆಗಿದೆ. ಏನಕ್ಕೆ ಅಂದರೆ ದಿನ ಜಿಮ್ ಮುಗಿಸ್ಕೊಂಡು ನಾನು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಅಂತ ಹೋಗ್ತಾ ಇದ್ದೆ. ಸೊ ಇವತ್ತು ನಾನು ಜಿಮ್ಗೆ ಹೋಗಿಲ್ಲ, ಫಾರ್ ಸಮ್ ರೀಸನ್ಸ್ ಜಿಮ್ ಹೋಗಿಲ್ಲ. ಸೊ ಮನೆಯಿಂದ ನಾನು ಹೋಗ್ತಾ ಇದ್ದೀನಿ. ಜಿಮ್ ಮತ್ತು ದೇವಸ್ಥಾನ ಪಕ್ಕನೇ ಇರೋದು ಆಲ್ಮೋಸ್ಟ್. ಸೊ ಜಿಮ್ ಮುಗಿಸ್ಕೊಂಡು ಆರಾಮಾಗಿ ಅಲ್ಲಿ ಹೋಗ್ತಿದ್ದೆ. ಇವತ್ತು ನಡ್ಕೊಂಡು ಹೋಗಬೇಕು. ಆ್ಯಂಡ್ ಇನ್ನೊಂದು ಲೈಫ್ ಅಪ್ಡೇಟ್ ಏನಂದರೆ, ನನ್ನ ಗಾಡಿ ಕಲ್ತ್ಬಿಟ್ಟೆ. ನಾನು ಆಲ್ಮೋಸ್ಟ್ ಒಂದು 85-90% ಓಡಿಸ್ತೀನಿ. ನನಗೇನು ಆ ಥರ ಏನಿಲ್ಲ. ಆ್ಯಕ್ಚುಲಿ ಮುಂಚೆನೇ ಕಲ್ತಿದ್ದೆ, ನಾನು ಡಿಗ್ರಿಗೂ ಮುಂಚೆನೇ ಕಲ್ತಿದ್ದೆ. ಬಟ್ ಬೆಂಗಳೂರಲ್ಲೆಲ್ಲೂ ಓಡಿಸಿರಲಿಲ್ಲ. ದ್ಯಾಟ್ ವಾಸ್ ದ ಪ್ರಾಬ್ಲಮ್. ಸೊ ಇವಾಗ ನಿನ್ನೆ ನಾನು ಫಸ್ಟ್ ಟೈಮ್ ಗಾಡಿ ಓಡಿಸ್ಕೊಂಡು ಮ್ಯೂಸಿಕ್ ಕ್ಲಾಸ್ಗೆಲ್ಲ ಹೋಗಿದ್ದೆ ಮತ್ತು ಪ್ರಾಕ್ಟೀಸ್ಗೂ ಹೋಗಿದ್ದೆ. ಸೊ ಇವಾಗ ಗಾಡಿ ಇಲ್ಲ, 2 ಗಾಡಿನೂ ಹೋಗಿದೆ. ಗಾಡಿ ಕಲ್ತ್ರೆ ಒಂದು ಪ್ರಾಬ್ಲಮ್, ಗಾಡಿ ಕಲ್ತಿಲ್ಲ ಅಂದರೆ ಒಂದು ಪ್ರಾಬ್ಲಮ್. ಇವಾಗ ನಂಗೆ ಗಾಡಿ ಇಲ್ಲ. ಸೊ ಬೇಗ ಬಂದು ಲಾಗಿನ್ ಬೇರೆ ಆಗಬೇಕು. ಲೆಟ್ಸ್ ಗೋ. ಯಪ್ಪ, ಈ ಬಿಸಿಲಂತೂ ನಡ್ಕೊಂಬರೋಕ್ಕಾಗಲ್ಲ ಸೀರಿಯಸ್ಲಿ. ಸೊ ಇದೇ ದೇವಸ್ಥಾನದಲ್ಲಿ ನಾವು ಪ್ರಾಕ್ಟೀಸ್ ಮಾಡೋದು. ಇಟ್ಸ್ ಮೀನ್ ಲೈಕ್ ರೀಸೆಂಟಾಗಿ, ವೆರಿ ರೀಸೆಂಟಾಗಿ ನಾವೊಂದು 2-3 ಜನ ಅಷ್ಟೇ ಪ್ರಾಕ್ಟೀಸ್ ಮಾಡೋದು. ಆ್ಯಂಡ್ ಇಲ್ಲಿ ಈ ಥರ ಏನೋ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದಾರಲ್ಲ. ಸೊ ವಿ ಆರ್ ಯೂಟಿಲೈಸಿಂಗ್ ದಿಸ್ ಸ್ಪೇಸ್, ಪರ್ಮಿಷನ್ ಕೇಳಿಬಿಟ್ಟು. ಆ್ಯಂಡ್ ಯಾ, ಲೆಟ್ಸ್ ಗೋ. ಹಾಯ್ ಬ್ರೋ. ದೇವ್ರಿ ನಾನು ಚೆನ್ನಾಗಿ ಮಾಡ್ತೀನಿ. Wait, I'll introduce you. She's Pushpanjali, my dance mate. Say hi, bro. ಸೊ ಗೈಸ್, ಲೆಸನ್ ಆಫ್ ದ ಡೇ. ಯಾವತ್ತೂ ಪ್ರಾಕ್ಟೀಸ್ ಮಿಸ್ ಮಾಡಬಾರ್ದು ಆ್ಯಂಡ್ ಕ್ಲಾಸ್ ಮಿಸ್ ಮಾಡಬಾರ್ದು. 1 ತಿಂಗಳು ಕ್ಲಾಸ್ ಹೋಗಿಲ್ಲ. ಐ ಆಮ್ ಸಫರಿಂಗ್ ಟುಡೇ. ಎಲ್ಲ ಫುಲ್ ಇಟ್ಸ್ ಲಿಟ್ರಲಿ ಲೈಕ್ ಐ ಆಮ್ ಲರ್ನಿಂಗ್. 3-4 ಮಿನಿಟ್ಸ್ ಕ್ಲಾಸ್ ಮಿಸ್ ಮಾಡಿದ್ದೆ. ಸೊ ಅದನ್ನೆಲ್ಲ ಒಟ್ಟಿಗೆ ತಲೆಯಲ್ಲಿ ನನಗೆ ಎಲ್ಲ ಮಿಕ್ಸ್ಚರ್ ಆಗಿದೆ. ಸೊ ಐ ಹ್ಯಾವ್ ಟು ಗೆಟ್ ಪರ್ಫೆಕ್ಟ್. ಮೇ ಬಿ ಐ ಗೆಟ್ ಪರ್ಫೆಕ್ಟ್ ಇನ್ 2 weeks. ಹೋಪ್ಫುಲ್. ವೈ ಬ್ರೋ ಯು ವೋಂಟ್ ಟಾಕ್ ಇನ್ ಮೈ ವ್ಲಾಗ್? ಏನೂ ಮಾಡಿಲ್ಲ ನಾನು. ಐ ಹ್ಯಾವ್ ಟು ಲರ್ನ್ ಸೋ ಮಚ್.
ಸೊ ಆ್ಯಕ್ಚುಲಿ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡೋದು ಅಲ್ಲಿ ಸ್ವಲ್ಪ ವೀಡಿಯೋಗೋಸ್ಕರ ನಾವು ಅಲ್ಲಿ ಹೋಗಿದ್ದು ಅಷ್ಟೇ. ಈ ಥರನೂ ಬೇವಿನ ಸೊಪ್ಪು ಎಷ್ಟು ಮಾರ್ತಾರೆ ಅಂತ ನಮ್ಗೆ ಇವತ್ತೇ ಗೊತ್ತಾಗಿದ್ದು ಯುಗಾದಿ ಹಬ್ಬಕ್ಕೆ. ಸೀರಿಯಸ್ಲಿ ನೋಡು. ಹಾಯ್ ಹಾಯ್, ಬರಲ್ವಾ ಇವತ್ತು ನಮ್ಮ ಮನೆಗೆ? ಹಾಂ, ಆಮೇಲ ಎಷ್ಟೆಲ್ಲ ಆಮೇಲೆ ಅಂತೀಯ? ನಿನ್ನ ದಿನ ಆಮೇಲೆ ಅಂತಿದ್ಯಾ? ಬಾ ಈಗಲೇ ಬಾ ಪ್ಲೀಸ್. ಬಿಸ್ಲಿಗೆ ಎಷ್ಟು ಟೈಮ್ ಆಗಿದೆ. ಇವಾಗ ನನ್ನ ತಂಗಿ ಎಕ್ಸಾಮ್ ಮುಗಿಸ್ಕೊಂಡು ಬಂದಿರ್ತಾಳೆ. SSLC ಫಸ್ಟ್ ಎಕ್ಸಾಮ್ ಬರ್ತಿದ್ದಾಳೆ. ಸೊ ಅವಳು ಹೆಂಗೆ ಬರೋದ್ಲು ಅಂತ ಕೇಳೋಣ. ಇವತ್ತಿದ್ದು ಸೈನ್ಸು, ಇಂಗ್ಲೀಷು. ಸೊ ಇಂಗ್ಲೀಷ್ ಅವಳು ಚೆನ್ನಾಗಿ ಬರ್ತಿರ್ತಾಳೆ. ಶೀಸ್ ಅಫ್ರೈಡ್ ಆಫ್ ಸೈನ್ಸ್ ಫೀಲ್ ಆಗ್ತಿರಕ್ಕ ಅಂತ ಅವಳೆ ಕೇಳೋಣ. ಸರಿದ್ಯಾ? ದೊಡ್ಡ ಮನುಷ್ಯ ಬಂದಿದ್ದ ತಕ್ಷಣ ಮಲ್ಕೊಂಡ್ಬಿಟ್ಟವಳೆ. ಹೆಂಗೆ ಬರ್ದೆ? ಡ್ರೆಸ್ ಆದರೂ ಚೇಂಜ್ ಮಾಡಿದ್ಯೋ ಇಲ್ವೋ? ಚೆನ್ನಾಗಿ ಬರ್ದೇನೆ? ಬೇಜಾರು ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ ಹೌದಾ? ಆಮೇಲೆ ವಿಚಾರಿಸ್ಕೊತೀನಿ. ಮನೆಗೆ ಬಂದು ನೋಡಿದ್ರೆ ನನ್ನ ತಂಗಿ ಮಲಗಿದ್ರು. ಸೊ ಆಮೇಲೆ ಕೇಳೋಣ ಅವಳು ಹೆಂಗೆ ಬರದ್ಲು ಅಂತ. ನಿದ್ದೆಗಣ್ಣಲ್ಲಿ ಅವಳು ಏನು ಕರೆಕ್ಟಾಗೂ ಹೇಳಲಿಲ್ಲ. ಬಂದು ಲಾಗಿನ್ ಆಗಿ ಸ್ನಾನ ಮಾಡಿ ಇವಾಗ ನಾನು ಊಟ ಮಾಡಬೇಕು. ಟ್ಯೂಷನ್ ಮಕ್ಕಳು ಬರ್ತಾರೆ. ಇಟ್ಸ್ ಆಲ್ರೆಡಿ 4:30. ಸೊ ಅಷ್ಟರಲ್ಲಿ ಊಟ ಮಾಡ್ಕೊಂಬಿಡೋಣ. ಬೆಳಗಿನ ನಮ್ಮ ಇದು ಬ್ರೊಕೋಲಿ ಎಲ್ಲ ಕಟ್ ಮಾಡಿದ್ದಾರೆ. ನಾನು ಅಂದ್ಕೊಂಡೆ ಏನೋ ಮಾಡಿದ್ದಾರೆ ಅಂತ, ನೋಡಿದ್ರೆ ಅವ್ರು ಏನೂ ಮಾಡಿಲ್ಲ. ಇವಾಗ ನಾನು ಅದನ್ನು ನೀರು ಹಾಕಿ ಅಲ್ಲಿ ಬಾಯ್ಲ್ ದಿಸ್. ಸೊ ಇವತ್ತು ಬೆಂಡೆಕಾಯಿ ಸಾರು. ಆ್ಯಕ್ಚುಲಿ ಚಿಕ್ಕಳಿದಾಗ ಬೆಂಡೆಕಾಯಿ ಸಾರು ಅಂದರೆ ತುಂಬ ತಿಂತಿದ್ದೆ. ಇವಾಗ ನಂಗೆ ಬೆಂಡೆಕಾಯಿ ಪಲ್ಯ ಅಂದರೆ ಮಾತ್ರ ಇಷ್ಟ. ಬೆಂಡೆಕಾಯಿ ಸಾರು ಅಂದರೆ ಅಷ್ಟಕ್ಕಷ್ಟೇ. ಅದು ಚಿಕ್ಕಳಿದ್ದಾಗಿಂದ ತಿಂದುಯಿಂದನೋ ನನಗೆ ಗೊತ್ತಿಲ್ಲ. ಬಟ್ ಇವಾಗ ಬೆಂಡೆಕಾಯಿ ಸಾರು ಅಂದರೆ ಅಷ್ಟಕ್ಕಷ್ಟೇ. ನಿಮಗೂ ಹಂಗೆ ಇರುತ್ತೆ ನೋಡಿ. ಚಿಕ್ಕ ವಯಸ್ಸಲ್ಲಿ ನನಗೂ ಅಷ್ಟೇ ಉಪ್ಪಿಟ್ಟು ಅಂದರೆ ಆಗ್ತಿರಲಿಲ್ಲ. ಇವಾಗ ಉಪ್ಪಿಟ್ಟು ಅಂದ್ರೇ ಇಷ್ಟ. ನಾನೇ ಮಾಡ್ಕೊಂಡು ತಿಂತಾ ಇರ್ತೀನಿ ರಾತ್ರಿ ಹೊತ್ತೆಲ್ಲ. ಸೊ ಪೀಪಲ್ ಚೇಂಜ್, ಪೀಪಲ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಲ್ಸೋ ಚೇಂಜ್. ಏನಂತೀರ? ಸೊ ಇವಾಗ ಇದು ಬಾಯ್ಲ್ ಆಗ್ತಿದೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ಟೈಮ್ ಇದ್ದರೆ ನಾನು ಇದಕ್ಕೆ ಬೆಣ್ಣೆ, ಚಿಲ್ಲಿ ಫ್ಲೇಕ್ಸ್ ಆ ಥರ ಹಾಕಿ ಏನೋ ಯೂಟ್ಯೂಬ್ ರೆಸಿಪೀಸ್ ಎಲ್ಲ ನೋಡ್ಕೊಂಡು ಏನೇನೋ ಮಾಡ್ತಿರ್ತೀನಿ. ಬಟ್ ವೆನ್ ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್ ಮಾತ್ರ ಈ ಥರ ಕ್ವಿಕ್ಕಾಗಿ ಮಾಡೋ ಥರ ಮಾಡ್ಕೊತೀನಿ. ಆದರೂ ಇದನ್ನು ತಿನ್ಬೋದು. ಆ ಥರ ಏನು ತಿನ್ನೋಕ್ಕಾಗಲ್ಲ ಅನ್ನೋ ಥರ ಇರಲ್ಲ. ಓಕೆ ಇಶ್. ಟ್ಯೂಷನ್ ಮಕ್ಕಳು ಆಲ್ರೆಡಿ ಬಂದಿದ್ದಾರೆ. ಸೊ ಇದಕ್ಕೊಂಚೂರು ಸಾಲ್ಟ್. ಟ್ಯೂಷನ್ ಮಕ್ಕಳು ಬಂದರು. ಒಂದು ನಿಮಿಷ. ಬಂದೆ. ನಿಮ್ಮಲ್ಲೂ ಹಿಂಗೆ ಇದೆಯಾ? ಬೆಂಡೆಕಾಯಿ ಸಾರಿಗೆ ಮೊಸರು ಹಾಕೊಬಾರ್ದು, ಮಜ್ಜಿಗೆ ತಿನ್ನಬಾರ್ದು ಅಂತ ಎಲ್ಲ. ಆದರೆ ನಾನು ಮೊಸರು ಹಾಕ್ಕೋತೀನಿ. ಬಿಕಾಸ್ ಅದು ತಿನ್ನೋಕ್ಕಾಗಲ್ಲ ನನಗೆ. ಅದೊಂಥರ ಐ ಫೀಲ್ ಇನ್ಕಂಪ್ಲೀಟ್. ರೆಡ್ ರೈಸ್ ಇತ್ತು ಅಲ್ಲಿ. ರೆಡ್ ರೈಸ್ ಆ್ಯಕ್ಚುಲಿ ಪ್ರೋಟೀನ್ ತೊಗೊಬೇಕು. ಬಟ್ ನಂಗೆ ಮಾಡೋಷ್ಟು ಇವಾಗ ಟೈಮ್, ಪೇಷನ್ಸ್ ಎರಡೂ ಇಲ್ಲ. ಜಿಮ್ ಇದ್ದರೆ ಕರೆಕ್ಟಾಗಿ ಬಂದಿದ ತಕ್ಷಣ ಏನಾದರೂ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಜಿಮ್ ಇಲ್ಲ ಅಂದ್ರೇ ಪ್ರಾಬ್ಲಮ್. ಮೈ ಪ್ಲೇಟ್ ಲುಕ್ಸ್ ಲೈಕ್ ದಿಸ್. ಬ್ರೊಕೋಲಿಲೂ ಪ್ರೋಟೀನ್ ಇರುತ್ತೆ ಅಂತ ಗೊತ್ತು. ಬಟ್ ಈ ಪ್ರೋಟೀನ್ ದಿನಕ್ಕೆ ಸಾಲಲ್ಲ. ಸೊ ಲೆಟ್ಸ್ ಹ್ಯಾವ್. ಹಾಯ್ ಅರುಣ್, ಚೆನ್ನಾಗಿ ಬರ್ದಿಯಾ ಎಕ್ಸಾಮ್? ಈಸಿ ಇತ್ತಾ ನಿಂಗೆಲ್ಲ? ಹಾಂ, ಕನ್ಫ್ಯೂಸ್ ಆಯಿತಾ? ಬರ್ದಿಯಾ? ಹೇಳ್ಕೊಟ್ಬಿಟ್ರಾ? ಮತ್ತೆ ಹೇಳ್ಕೊಟ್ಟಿಲ್ವಾ? ಓಕೆ ಅಷ್ಟೇ ಹೇಳ್ದಾ? ನೀನು ಬರ್ದಿರ್ತೀಯ ಬಿಡು. ಸೊ ಇವರಿಬ್ಬರು ಸ್ಕೂಲ್ಗೆ ಮಾತ್ರ ಎಕ್ಸಾಮ್ ಇನ್ನೂ ನಡೀತಾ ಇದೆ. ಇನ್ನು ಮಿಕ್ಕಿದವರೆಲ್ಲ ದೇ ಆರ್ ಗಾನ್ ಬಿಕಾಸ್ ಎಕ್ಸಾಮ್ ಮುಗ್ದೋಗಿದೆ. ನಿಂದು ಲಾಸ್ಟ್ 2 ಎಕ್ಸಾಮಾ? ನೆಕ್ಸ್ಟ್ ಎಕ್ಸಾಮ್ ಹಿಂದಿನಾ? ಹಿಂದಿ ಯೋ ಫೇವ್ರೇಟ್ ಅಲ್ಲ? ನಿಂಗೆ ಇಷ್ಟ ಇಲ್ಲ ತಾನೆ? ಅಷ್ಟೇ, ಆಮೇಲೆ ಟ್ಯೂಷನ್ಗೆ ಬರಲ್ಲ? ಅರುಣ್ ಪ್ಲೀಸ್ ಬಾ ಅರುಣ್. ನೀನಿಲ್ಲ ಅಂದರೆ ಬೇಜಾರಾಗುತ್ತೆ. ಪ್ಲೀಸ್ ಅರುಣ್.
ಅಜ್ಜಿಗೆ ಬೇಜಾರಾಗುತ್ತೆ ನೀನು ಬಂದಿಲ್ಲ ಅಂದರೆ. ಹೊಡ್ಸ್ಕೊಂಡಿದ್ದು ಸಾಕ? ಯಾರೇ ಹೊಡೆದಿದ್ದು ನಿಂಗೆ? ನಾನು ಹೊಡೆದ್ನಾ? ಅಜ್ಜಿನಾ? ನೀನು ಕರೆಕ್ಟಾಗಿ ಸಾಕಾ? ಇನ್ನೊಂದ್ಸಲ ಬರಲ್ವಾ? ನೆಕ್ಸ್ಟ್ ಇಯರಿಗೆ ಬರ್ತೀಯಾ ಬರಲ್ವಾ? ಹೈ 4th ಸ್ಟ್ಯಾಂಡರ್ಡಿಗೆ ಬರಲ್ವಾ? ಸಾರಿ 2nd ಸ್ಟ್ಯಾಂಡರ್ಡಿಗೆ ಬರಲ್ವಾ 2 ನಿನ್ನ ಜೊತೆ ಹೋಗಿ. ಹೌದಾ? ಈ ಥರ ನೋಡೋ ಅವನು ಯಾರೋ ಇವನು. ಅಜ್ಜಿನ ಕಳಿಸ್ಬಿಡ್ತೀನಿ, ಅವಾಗ ಬಾ. ಅಜ್ಜಿನ ಕಳಿಸ್ಬಿಡ್ತೀನಿ. ಅಜ್ಜಿ ನೀನು ಇದೆಯಾ ಅಂತ ಬರಲ್ವಂತೆ ಅವ್ನು ಮುಂದಿನ ವರ್ಷ. ನೀನು ಹೊಡಿತೀಯಂತೆ, ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಅಂತ. ಬಾ ಅರುಣ್, ಪರವಾಗಿಲ್ಲ. ಬೇಡವಾ? ಆಯ್ತು ಹೋಗಿ 2 ನಿನ್ನ ಜೊತೆ. ಫ್ರೆಂಡ್ಶಿಪ್ ಕಟ್. ವಾರ್ ಕ್ವಶನು. ಗ್ಲೋಬಲೈಸೇಷನ್ ಒಂದು, ನ್ಯಾಷನಲ್ ಇಂಟಿಗ್ರಿಟಿ ಒಂದು. ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ ಅದಕ್ಕೆ. ಯವ್ವ ನೀನು ಬಂದು ಮಲ್ಕೊಂಡಾಗೆ ನಾನು ಅರ್ಥ ಮಾಡ್ಕೊಬೇಕಿತ್ತು. ಎಲ್ಲಿದೆ ಆ ಕ್ವಶನು? ಗ್ಲೋಬಲೈಸೇಷನ್ ಗೊತ್ತಿರ್ಲಿಲ್ವಾ ಸಾನಿಧ್ಯ? ವಾಟ್ ಇಸ್ ದಿಸ್? ವೇರ್ ಇಸ್ ದ ಕ್ವಶನ್ ಬ್ರೋ? ನಾನು ಹೇಳ್ದೆ ತಾನೆ ಇದು ಪಕ್ಕ ಬರುತ್ತೆ ಅಂತ. ಇದು ಬಂದಿತ್ತಾ ನಿನ್ನೆ ಕ್ವಶನ್ ಪೇಪರಲ್ಲಿ? 2 ಸೇಮ್ ಬಂತಾ? ನಾನು 2ರಲ್ಲಿ 1 ಕೊಡ್ತಾರೆ ಅಂದ್ಕೊಂಡಿದ್ದೆ, 2 ಕೊಟ್ಬಿಟ್ಟಿದ್ದಾರೆ. ಇಟ್ಸ್ ಎಫೆಕ್ಟ್ ಗ್ಲೋಬಲೈಸೇಷನ್ ಏನೇನು ಚೇಂಜಸ್ ಆಗುತ್ತೆ ಅಂತ ಬರಲಿಲ್ವಾ? ಬಿಡು, ಇದು ನ್ಯಾಷನಲ್ ಇಂಟಿಗ್ರೇಷನ್ ಬರ್ದಾ? ಹೊಡಿಬೇಕು ತಾನೇ ಇವಳಿಗೆ. ಲೆಟರ್ ಯಾವುದು? ರೈಟರ್ ಲೋಕಲ್ ಟ್ರಾನ್ಸ್ಪೋರ್ಟ್ ರಿಕ್ವೆಸ್ಟಿಂಗ್ ಟು ಹ್ಯಾವ್ ಎ ನ್ಯೂ ಬಸ್. ಸೇಮ್ ಲಾಸ್ಟ್ ಇಯರ್ ಪೇಪರ್ದೇನೆ, ಅದಕ್ಕೆ ಇದನ್ನೆಲ್ಲ ಓದಿಸ್ಬೇಕು. ಸೇಮ್ ಅದು ನಾನು 3 ಪ್ಯಾರಾಗ್ರಾಫ್ ಅಂತ ಹೇಳಿದ್ನಲ್ಲ, ಹಂಗೆ ಬರ್ದ? ನೀನು ಹೇಳಿದ್ದೆಲ್ಲ ಬಂತಂತೆ. ನಾನು ಹೇಳ್ದಿದ್ದಾನೆ ಮುಚ್ಕೊಂಡು ಬಾ ಅಂದರೆ ಎಷ್ಟು ಓವರಾಗಿ ನಕರ ಆಡ್ತಾರೆ. ಡೈರೆಕ್ಟ್ ಅದು ರಿಪೋರ್ಟೆಡ್ ಸ್ಪೀಚು. He said to me, you have made a great mistake in your statement. ಏನು ಬರ್ದೆ? He said me that I have made a great mistake in my statement. I Have made. ಹ್ಯಾವ್ ಬರ್ದ? ಯಾಕೆ ಹ್ಯಾವ್ ಬರ್ದೆ? ಅರ್ಥೋದೆ. ಲೂಸಾ? ಎಷ್ಟು ಸಲ ಹೇಳಿದೆ ಹ್ಯಾಡ್ ಅಂತ. ಯು ಹ್ಯಾಡ್ ಮೇಡ್ ಅ ಗ್ರೇಟ್ ಮಿಸ್ಟೇಕ್ ಇನ್. You ಅಲ್ಲ ಐ ಹ್ಯಾಡ್ ಮೇಡ್ ಅ ಗ್ರೇಟ್ ಮಿಸ್ಟೇಕ್. had a ಮತ್ತೆ ಇನ್ನೊಂದು ಇನ್. I had made a great mistake in my statement. ಮೈ ಸ್ಟೇಟ್ಮೆಂಟ್ ಓಕೆ. He said me that I had made a great mistake. He said me that. ಸರಿ ಓಕೆ. ಯು ಹ್ಯಾಡ್ ಮೇಡ್ ಅ ಗ್ರೇಟ್ ಮಿಸ್ಟೇಕ್ ಇನ್. ಅದಕ್ಕೆ ಹೇಳೋದು ಲಾಸ್ಟ್ ಇಯರ್ ಪೇಪರ್ ರೆಫರ್ ಮಾಡಬೇಕು ಅಂತ. ಸಾನಿಗೆ ಸೇಮ್ ಬಂದಿದೆ ಹೀಲು. ಸೇಮ್ ಅವಳು ನೆನ್ನೆ ಹೇಳಿದ್ಕೆ ನಾನು ಗೂಗಲಲ್ಲಿ ನೋಡಿದೆ, ಸೇಮ್ ಬಂತು. ಅವಳು ಕೇಳಿದ್ಲು ಹೆಚ್ಚಿ ಅಲ್ಲ ಅಂತ. ನಾನು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಇದು ಹೇಳಿದೆ ಅವಳಿಗೆ. ಇದೊಂದು ಬಿಟ್ಟೆ. ಲಾಸ್ ಆಫ್ ಮೆಮೊರಿ. ಅಮ್ನಿಷಾ. ಇಲ್ಲ ಡಾಕ್ಟರ್ ಹೆಸರು ಬರೀಬೇಕು ತಾನೆ. ನನಗೆ ಅದು ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ನನ್ನ ಮೆಮೊರಿ ಲಾಸ್ ಅಂತ ಬರ್ತದೆ. ಅಲ್ಲಿ ಯಜಮಾನ ಸೀರಿಯಲ್ 30 ಸಲ ಅವಳು ಹೋಗಿದ್ಲಲ್ಲ ಡಾಕ್ಟರ್ ಹತ್ರ. ಅವಳು ಮೆಮೊರಿ ಲಾಸ್ ಆದಾಗ ಅದು ಬರೆಯೋಕ್ಕಾಗ್ತಿರ್ಲಿಲ್ವಾ ನಿಂಗೆ? ಅಯ್ಯೋ, ಥಿಯರಿ ಎಲ್ಲ ಬರ್ದಾ? ಇದೊಂದು ಬಿಟ್ಟ ಅಷ್ಟೇ, ಥಿಯರಿನೇ ಚೆನ್ನಾಗಿ ಬರ್ತಿತ್ತು. ಇದೇ ಇಷ್ಟು ಕಷ್ಟ, ಸೈನ್ಸ್ ಎಷ್ಟು ಇಲ್ವಾಡ. ಇದು ಸೇಮ್ ಇದೆ. ನನ್ನ ಫ್ರೆಂಡ್ಸ್ ಎಲ್ಲ 85 ಬಂತೆ. ನಾನು ಇದು ಸೇಮ್ ಇದೆ, ಮತ್ತೆ ಎಲ್ಲ ಸೇಮ್ ಇದೆ ಆಲ್ಮೋಸ್ಟು. ಗ್ರಾಮರ್ ಎಲ್ಲ ಸೇಮ್ ಇತ್ತು. ನೋ ಅದರ್ ಟೌನ್ ಇಸ್. ಇದು ಆಲ್ಮೋಸ್ಟ್ ಸೇಮ್ ಇದೆ. ಸೇಮ್ ಬರ್ದಾ? ಅದು ಎಲ್ಲ ಸೇಮು. ಹೋಗು, ಚೆನ್ನಾಗೇ ಬರ್ದಿರ್ತೀಯ. ಮತ್ತೆ ಇದೊಂದು 5 ಮಾರ್ಕ್ಸ್ ಬರ್ದಿರಲ್ಲ. ಬರ್ದೆ ಸೆಕೆಂಡ್ ಎಲ್ಲ ಬರ್ದೆ. ಇದು ಒಂದಕ್ಕೆ ಯಾಕೆ ಕೂತ್ಕೊಂಡು ಅಳ್ತೀಯ? ಬಿಡು ಹೋಗ್ಲಿ. ಸ್ಟ್ರಿಕ್ಟ್ ಕರೆಕ್ಷನ್ ನಾನು ಬರ್ದಿರೋ ಪರ್ಸೆಂಟಕ್ಕೆ. ಅವಳು ಬಂದು ಮನೆಗೆ ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ಲು ಕಣೋ. ನಾನು ಅವಾಗಲೇ ಅರ್ಥ ಮಾಡ್ಕೊಂಡೆ ಏನೋ ಎಡವಟ್ಟಾಗಿದೆ ಅಂತ. ನಂಗೆ ತಲೆ ಕೆಟ್ಟು ಹೋಗಿತ್ತು. ಎಲ್ಲರೂ ಔಟ್ ಆಫ್ ಔಟ್ ಅಂತ. ಹೋಗ್ಲಿ ಬಿಡು. ನಾನು ಹೇಳ್ದೆ ತಾನೆ ಬೋರ್ಡ್ ಎಕ್ಸಾಮ್ ಅಷ್ಟು ಈಸಿ ಅಲ್ಲ ಬಂತ. ನಾಳೆ ಸೈನ್ಸು. ಅಳ್ತವಳೆ ಗಾಯ್ಸ್. ಅಯ್ಯೋ ಹ್ಞೂ ಸರಿ, ನೀನು 10th ಬಂದು ಅವಾಗ ಹೇಳ್ಕೊಡ್ತೀನಿ.
ನಿಂದು ಬೋರ್ಡ್ ಅಲ್ಲ ಕಣು, ಬೋರ್ಡ್ ಇದ್ರೆ ಏನೋ ಒಂದು ಪ್ರೆಡಿಕ್ಟ್ ಮಾಡ್ಬೋದು. ತಿರ್ಗು ಬೋರ್ಡ್ ಎಕ್ಸಾಮ್ ಬರ್ದ್ಬಿಟ್ಟು ಬಂದಿದ್ದು ಮನುಷ್ಯ ನೀನು ಒಬ್ಳೆ ಅನ್ಸುತ್ತೆ. ಏನಿಲ್ಲ, ನಾನು ಅಲ್ಲೇ ಹತ್ತ ಗೊತ್ತಾ, ಅಲ್ಲೇ ಹತ್ಬಿಟ್ಟ. ಪೇಪರ್ ನೋಡಿ ಕಷ್ಟ ಆಯ್ತು, ಆಮೇಲೆ ಬರೀತಾ ಬರ್ತಾ ಎಲ್ಲ ಸಿಕ್ತು. ಹೆಂಗಿತ್ತು ಎಕ್ಸಾಮ್ ಸನಿದ್ಯಾ? ಇನ್ನೊಂದು ಪಾರ್ಟಿಗೆ ವೆಯ್ಟ್ ಮಾಡ್ಬೇಕಷ್ಟೇ. ಸೊ ಗೈಸ್ ವೆಯ್ಟ್ ಕ್ಲೋಸ್ ಆ್ಯಂಡ್ ಗೋ. ಸೊ ಗೈಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಡನ್ ಫಾರ್ ದ ಡೇ. ನಾಳೆ ಯುಗಾದಿ ವ್ಲಾಗ್ನ ಸಪ್ರೇಟಾಗಿ ಮಾಡ್ತೀನಿ. ಆ್ಯಂಡ್ ಸದ್ಯಕ್ಕೆ ಇವಾಗ ನೋಮ ಕರಿಬೋದು, ಇನ್ನು ಸದ್ಯಕ್ಕೆ ಕರೆದಿಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ. ನನಗೆ ಇವಾಗ ಮೀಟಿಂಗ್ ಬೇರೆ ಇದೆ. ಸೊ ಐ ಥಾಟ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂಧ್ಯಾ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾಕೋ ನಗ್ತಿದ್ಯಾ?